ಶುಭಾ ಪೂಂಜಾ ಅವರ ಲೈಫಲ್ಲಿ ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ? ಫಿಟ್ನೆಸ್ ವಾಸ್ ನಾಟ್ ಮೈ ಪ್ರೈಮ್ ಗೋಲ್. ಮುಂಚೆ ನೋಡಿದ್ರೆ ನಾನು ಗುಂಡ್ಗುಂಡಕ್ಕೆ ಇದ್ದಿದ್ದು. ನಾನು ತುಂಬಾ ಜಾಲಿ ಆಗಿರ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪರ್ಸನ್ಗೆ ಅಂತ ನಾನು ರಿಯಲೈಸ್ ಮಾಡಿದ್ದು ಅದು ಈ ವರ್ಷ. ಈಗ ತುಂಬಾ ಸೀರಿಯಸ್ ಆಗಿ, ಯಾಕಂತಂದ್ರೆ ಇವಾಗಲೂ ಬಬ್ಲಿ ಆಗಿ ಇಷ್ಟಪಟ್ಟು ತಿನ್ಕೊಂಡಿದ್ದಂತಹ ಶುಭಾ ಪೂಂಜಾ ಅವರು ಫಿಟ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಫ್ಯಾನ್ಸ್ ನ ಮೀಟ್ ಮಾಡಿದಾಗ್ಲೂ ಮೇಡಮ್ ನೀವು ಬಬ್ಲಿ ಇದ್ದಾಗಲೇ ನಮ್ಗೆ ಇಷ್ಟ ಆಗೋದು, ನೀವು ಸಣ್ಣ ಆಗ್ಬೇಡಿ ಅಂತ ಹೇಳಿ ಫಸ್ಟ್ ಈ ವರ್ಷ ಶುರು ಮಾಡಿದ್ದು ಫಿಟ್ನೆಸ್ ಅಂತ ಹೇಳಿದ್ರಿ. ಸೊ ಫಿಟ್ನೆಸ್ ಇಂದಾನೆ ಶುರು ಮಾಡೋಣ ನಮ್ಮ ಇಂಟರ್ವ್ಯೂನ. ಸೊ ನಟಿಯರ ಅಂದ ತಕ್ಷಣ ಫಿಟ್ನೆಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಶೂಟಿಂಗ್ ಆಗಿರ್ಬೋದು, ಪರ್ಸನಲ್ ಲೈಫ್, ಪ್ರೊಫೆಷನಲ್ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಶುಭಾ ಪೂಂಜಾ ಅವರ ಲೈಫಲ್ಲಿ ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ? ನಾನು ಯಾವಾಗ್ಲೂ ವರ್ಕೌಟ್ ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ. ನಾನು ಯಾವಾಗ್ಲೂ ಯೋಗ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೆ ಅಂಡ್ ಜಿಮ್ಮು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೆ. ನಾನು 10-15 ವರ್ಷದಿಂದ ಐ ಆಮ್ ಡೂಯಿಂಗ್ ಮೈ ವರ್ಕೌಟ್. ಬಟ್ ಫಿಟ್ನೆಸ್ ವಾಸ್ ನಾಟ್ ಮೈ ಪ್ರೈಮ್ ಗೋಲ್. ಮುಂಚೆ ನಾನು ನಟಿ ಆಗಿದ್ರು ನನ್ನ ಪೀಕ್ ಟೈಮಲ್ಲಿ ಕೂಡ ನೀವು ನೋಡಿದ್ರೆ ನಾನು ಗುಂಡ್ಗುಂಡಕ್ಕೆ ಇದ್ದಿದ್ದು. ನಾನು ತುಂಬಾ ಜಾಲಿ ಆಗಿರ್ತಾ ಇದ್ದೆ, ಚೆನ್ನಾಗಿ ತಿಂತಾ ಇದ್ದೆ. ತಿಂಡಿಗಳಂತೂ ನಾನು ಬಿಡ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಅದನ್ನ ತುಂಬಾ ಪ್ರೈಮ್ ಇಂಪಾರ್ಟೆನ್ಸ್ ಲಿಸ್ಟಿಗೆ ನಾನು ಹಾಕೊಂಡೇ ಇರಲಿಲ್ಲ. ಹೋಗ್ತಾ ಇದ್ದೆ, ಜಿಮ್ಮಿಗೆ ವರ್ಕೌಟ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ, ಅಷ್ಟು ಬಿಟ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಟ್ ದಿಸ್ ಇಯರ್ ನಾನು ರಿಯಲೈಸ್ ಮಾಡಿದ್ದು ದಟ್ ಒಂದು ನಟಿಯಾಗಿ ಕೂಡ ಫಿಟ್ ಆಗೋದು ತುಂಬಾ ಇಂಪಾರ್ಟೆಂಟು. ಬಟ್ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪರ್ಸನ್ಗೆ ಅಂತ ನಾನು ರಿಯಲೈಸ್ ಮಾಡಿದ್ದು ಅದು ಈ ವರ್ಷ. ಸೊ ಇಫ್ ಇಟ್ ಇಸ್ ಮೈ ಡಯಟ್ ಆರ್ ಡಿಸಿಪ್ಲಿನ್, ಅದು ಐ ಥಿಂಕ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದು 2025 ಅಲ್ಲಿ. ಈ ವರ್ಷ ಇದ್ದಷ್ಟು ಸ್ಟ್ರಿಕ್ಟ್ ನಾನು ಯಾವತ್ತೂ ಇರಲಿಲ್ಲ. ಇಲ್ಲಾಂದರೆ ಒಂದು ವಾರ ಏನಾದರೂ ಚೆನ್ನಾಗಿ ಡಯಟ್ ಮಾಡಿದ್ರೆ ಒಂದು ದಿನದಲ್ಲಿ ಎಲ್ಲ ಸ್ವೀಟ್ಸ್ ಅಲ್ಲ, ಜನಕ್ಕೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗಲ್ಲ. ಬಟ್ ಐ ಲೈಕ್ ಅ ಲಾಟ್ ಆಫ್ ಫ್ರೈಡ್ ಐಟಮ್ಸ್. ಈ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಇಸ್ ಮೈ ಫೇವ್ರೆಟ್. ಬೋಂಡಾ ಬಜ್ಜಿ, ಆಮೇಲೆ ನಾವು ಪೋಡೀಸ್ ಅಂತ ತುಂಬಾ ಮಾಡ್ತೀವಿ ನಾವು, ಯುನೋ. ಅಂಡ್ ನಮ್ಮಮ್ಮ ಬದುಕಿದ್ದಾಗಂತೂ ಡೈಲಿ ಪೋಡೀಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ದ್ಯಾಟ್ ವಾಸ್ ಥಿಂಗ್. ಬಟ್ ಈ ವರ್ಷ ಐ ಜಸ್ಟ್ ಸ್ಟಾಪ್. ಐ ಸೆಡ್ ಇಲ್ಲ, ಯುನೋ, ನನಗೆ ಈ ಫೀಲ್ಡಲ್ಲಿ ಇರಬೇಕು ಅಂತಂದರೆ ಒನ್ ಇಸ್ ಐ ಹ್ಯಾವ್ ಟು ಬಿ ಫಿಟ್. ಸೆಕೆಂಡ್ಲಿ ನನಗೇನಾಯಿತು ಅಂತಂದರೆ ನನಗೆ ಸುಸ್ತಾಗಕ್ಕೆ ಶುರು ಆಯಿತು ದಟ್ ಲಾಸ್ಟ್ ಇಯರ್. ಸೊ ಇದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ನಾನು ತುಂಬ ಆ್ಯಕ್ಟಿವ್. ನೀವು ನೋಡಿದ್ರೆ ನಾನು ಯೂಶ್ವಲಿ ಐ ಆಮ್ ಅ ವೆರಿ ಎನರ್ಜೆಟಿಕ್ ಪರ್ಸನ್. ನನಗೆ ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ ನನಗೆ ಎಲ್ಲರೂ ಹೇಳ್ತಾ ಇದ್ರು, ನಿಂಗೆ ಎಲ್ಲಿಂದ ಸಿಗುತ್ತೆ ಈ ಎನರ್ಜಿ, ನಿಂಗೆ ಹಿಂಗೆ ಫುಲ್ ಡೇ ಹಿಂಗೆ ಕಂಗೆ ಅಂತ ಇರ್ತೀಯ ಅಂತ. ಬಟ್ ನನಗೆ ಐ ಥಿಂಕ್ ಲಾಸ್ಟ್ ಇಯರ್ ಆನ್ ಸೆಪ್ಟೆಂಬರ್ ಅಕ್ಟೋಬರ್ ನಂಗೆ ರಿಯಲೈಸ್ ಆಗಿದ್ದು ಮೈ ಎನರ್ಜಿ ವಾಸ್ ಗೋಯಿಂಗ್. ಸೊ ನಾನೇನು ರಿಯಲೈಸ್ ಮಾಡಿದೆ ಅಂದರೆ ಇವಾಗ ಇಫ್ ಒನ್ ಡೇ ಅಲ್ಲಿ ನನಗೆ ಯಾವುದಾದ್ರೂ ಒಂದು ಇವೆಂಟ್ ಇದೆ, ಅಥವಾ ನಂಗೊಂದು ಯಾವುದೋ ಇಂಟರ್ವ್ಯೂ ಇದೆ, ಅಥವಾ ನಂಗೆ ಯಾವುದೋ ಒಂದು ಮೀಟಿಂಗ್ ಇದೆ, ಅದು ಒಂದೇ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಐ ಯೂಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಐ ಯೂಸ್ ಟು ಬಿ ವೆರಿ ಟಯರ್ಡ್. ಸೊ ದೆನ್ ಐ ರಿಯಲೈಸ್ ದಟ್ ಇಸ್ ಬಿಕಾಸ್ ಐ ಆಮ್ ನಾಟ್ ಫಿಟ್. ಯುನೋ, ನನ್ನ ಫಿಟ್ನೆಸ್ ಹೊಟ್ಟೋಗಿದೆ, ಯುನೋ, ಮೈ ಸ್ಟ್ಯಾಮಿನಾ, ಇದು ಹೊಟ್ಟೋಗಿದೆ. ಅವಾಗ ನಾನು ಸೀರಿಯಸ್ ಆಗಿ ತಗೊಂಡು ಐ ಥಿಂಕ್ ದಿಸ್ ಇಯರ್ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್. ಈಗ ತುಂಬ ಸೀರಿಯಸ್ ಆಗಿ, ಯಾಕಂತಂದರೆ ಇವಾಗಲೂ ಬಬ್ಲಿ ಆಗಿ ಇಷ್ಟಪಟ್ಟು ತಿನ್ಕೊಂಡಿದ್ದಂತಹ ಶುಭಾ ಪೂಂಜಾ ಅವರು ಫಿಟ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. 2025 ಶುರು ಕೂಡ ಮಾಡಿದ್ರಿ. ಯಾವಾಗ ಅನ್ನಿಸ್ತು ಆ್ಯಂಡ್ ಯಾಕೆ ಅನ್ನಿಸ್ತು ನಾನು ತುಂಬ ಫಿಟ್ ಆಗಿರಬೇಕು ಅಂತ? ಮೇನ್ಲಿ ಫಾರ್ ಎನರ್ಜಿ ಲೆವೆಲ್ಸ್. ಯುನೋ, ನಾನು ಹೇಳೋದು ಫಿಟ್ ಆಗಿರೋದು ಇಟ್ಸ್ ನಾಟ್ ಫಾರ್ ಲುಕ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಈ ಪ್ರೊಫೆಷನಲ್ ಇದ್ದಾಗ ಅದನ್ನ ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಯಾಕಂದ್ರೆ ನನ್ನ ಫ್ಯಾನ್ಸ್ನ ಮೀಟ್ ಮಾಡಿದಾಗಲೂ ಮೇಡಮ್ ನೀವು ಬಬ್ಲಿ ಇದ್ದಾಗಲೇ ನಮ್ಗೆ ಇಷ್ಟ ಆಗೋದು, ನೀವು ಸಣ್ಣ ಆಗ್ಬೇಡಿ ಅಂತ ಹೇಳಿ ನಾನು ಸಣ್ಣ ಆಗ್ತಾನೆ ಇರಲಿಲ್ಲ. ಯುನೋ, ಐ ಯೂಸ್ ಟು ಲೈಕ್ ಜಸ್ಟ್ ಬಿ ಬಬ್ಲಿ. ಬಟ್ ನಾನು ರಿಯಲೈಸ್ ಮಾಡಿದ್ದು ಈ ಪ್ರೊಫೆಷನ್ಗೆ, ಇಫ್ ಯು ವಾಂಟ್ ಟು ಬಿ ಇನ್ ದಿಸ್ ಪ್ರೊಫೆಷನ್ ಯು ಹ್ಯಾವ್ ಟು ಬಿ ಫಿಟ್. ಯುನೋ, ದಟ್ ಇಸ್ ಒನ್ ಥಿಂಗ್, ಬಿಕಾಸ್ ಇಟ್ಸ್ ಅ ವಿಜುವಲ್ ಮೀಡಿಯಮ್. ಎರಡನೇದು, ನಿಮ್ಮ ಎನರ್ಜಿ ಲೆವೆಲ್ಸ್ ಹೊಟ್ಟೋಗುತ್ತೆ. ನಿಮಗೆ ಶೂಟಿಂಗ್ ಅಷ್ಟು ಕಾಲ ಮಾಡೋಕ್ಕೆ ಆಗಲ್ಲ. ಯುನೋ, ಲೈಕ್ ನೈಟ್ 9:30, 10 ಆದ ತಕ್ಷಣ ನನಗೆ ಸುಸ್ತಾಗ್ತಾ ಇತ್ತು. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೊತ್ತು ಡಾನ್ಸ್ ಮಾಡೋಕ್ಕಾಗಲ್ಲ. ನಾನು ನೆನಪಿದೆ ಲಾಸ್ಟ್ ಇಯರ್ ಅಗೇನ್ ನಾನು ತುಂಬ ಶೋಸ್ ಮಾಡಿದ್ದೆ ಲಾಸ್ಟ್ ಇಯರ್ ಇನ್ ಟರ್ಮ್ಸ್ ಆಫ್ ಡಾನ್ಸ್. ಅಂದರೆ ಪರ್ಫಾರ್ಮೆನ್ಸಸ್, ಸ್ಟೇಜ್ ಪರ್ಫಾರ್ಮೆನ್ಸಸ್ ಏನೆಲ್ಲ 4 ನಿಮಿಷ ಪರ್ಫಾರ್ಮೆನ್ಸಸ್ಗೆ ನಾನು ಸುಸ್ತಾಗ್ತಾ ಇದ್ದೆ. ಆ್ಯಂಡ್ ನಾನು ಹೋಲ್ ಡೇ ಬೇಕಾದ್ರೆ ಡಾನ್ಸ್ ಮಾಡ್ತೀನಿ, ಆ ಥರ ಹುಡುಗಿ. So I think that is why fitness becomes very important for your energy levels and for you to stay, active. Active ಇರಕ್ಕೆ you need to be fit. ಎಷ್ಟು ಗಂಟೆಗಳ ಕಾಲ ವರ್ಕೌಟ್ ಅನ್ನ ಮಾಡ್ತೀರಾ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ? ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ ಅಂತ? ನಾನು ವರ್ಕೌಟ್ನ ಒಂದೇ ಅವರ್ಗೆ ಸೀಮಿತ ಇಡಲ್ಲ. ದಟ್ ಇಸ್ ಸಮಥಿಂಗ್ ಅಗೇನ್ ನಾನು ಮಾಡಿರೋ ಮಿಸ್ಟೇಕ್ಸ್ ಮುಂಚೆ.
ಬೆಳಿಗ್ಗೆ ನಾನು 1 hour ಮಾಡ್ತೀನಿ, ಬಟ್ ಅದಾದ್ಮೇಲೆ ಓಕೆ ಮುಗೀತು, ನಾನು 1 hour ವರ್ಕೌಟ್ ಮುಗೀತು, ಇನ್ನು ನಾನು ಏನು ಮಾಡಲ್ಲ ಅಂತ ನಾನು ಇರೋದೇ ಇಲ್ಲ. ಹೋಲ್ ಡೇ ಐ ಕೀಪ್ ಮೈ ಸೆಲ್ಫ್ ಆಕ್ಟಿವ್. ನಾನೇನ್ ಮಾಡ್ತೀನಿ, ಟೈಮ್ ಸಿಕ್ದಾಗೆಲ್ಲ ನಡೀತೀನಿ. ಅಂಡ್ ಐ ಹ್ಯಾವ್ ಅ ಲಾಟ್ ಆಫ್ ಡಾಗ್ಸ್, ನಿಮಗೆ ಗೊತ್ತಿರೋ ತರ ನನ್ನ ಹತ್ರ ತುಂಬಾ ಸ್ಟ್ರೇ ಡಾಗ್ಸ್ ಇದೆ ನನ್ನ ಹತ್ರ. ಸೊ ನಾನು ಅವರಿಂದನೂ ಫಿಟ್ ಆಗ್ತೀನಿ, ಯಾಕಂದ್ರೆ ನಾನು ಹೊರಗಡೆ ಅವ್ರಗಳ ಜೊತೆ ವಾಕ್ ಮಾಡ್ತೀನಿ, ಅವ್ರನ್ನ ಫೀಡ್ ಮಾಡಕ್ ಹೋಗ್ತೀನಿ, ಅಂಗಡಿಗೆ ನಾನು ಇವಾಗ ನಡ್ಕೊಂಡು ಹೋಗ್ತೀನಿ. ಮುಂಚೆ ಎಲ್ಲಾನು ನಾನು ಆನ್ಲೈನ್ ತರಿಸ್ಕೊತಾ ಇದ್ದೆ, ಬಟ್ ಇವಾಗ ನಾನು ನಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಐ ವಾಕ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅಗೇನ್, ಮತ್ತೆ ಸ್ಟೇರ್ಸ್ ಅಪ್ ಆ್ಯಂಡ್ ಡೌನ್. ಸೊ ಐ ಕೀಪ್ ಮೈ ಸೆಲ್ಫ್ ಆಕ್ಟಿವ್ ಹೋಲ್ ಡೇ. ನಾನು 20 ನಿಮಿಷ ಕೂತ್ಕೊಂಡಿದ್ರೆ ದೆನ್ ಅಗೇನ್ ಐ ವಿಲ್ ಸ್ಟಾರ್ಟ್ ವಾಕಿಂಗ್. ಹಂಗೆ ಮಾಡಿ ಐ ಥಿಂಕ್ ದಟ್ ಈಸ್ ವಾಟ್ ಇಸ್ ಹೆಲ್ಪ್ ಮೀ ವಿತ್ ಮೈ ಫಿಟ್ನೆಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.